ಅಫಜಲ್ಪುರ ತಾಲೂಕಿನ ಶ್ರೀ ಗೊಲ್ಲಾಳೇಶ್ವರ ಅಗ್ರೋ ಏಜೆನ್ಸಿಯ ಮಾಲೀಕರಾದ ಕಿರಣ್ ಗೋಳ್ಸಾರ್ ಅವರು ತಮ್ಮ ಅಂಗಡಿಗೆ ಬೀಗ ಜಡಿದು ವ್ಯಾಪಾರಕ್ಕೆ ಅಡ್ಡಿಪಡಿಸಿದ ಘಟನೆ ಕುರಿತು ತಹಸೀಲ್ದಾರ್ಗೆ ಲಿಖಿತ ದೂರು ಸಲ್ಲಿಸಿದ್ದಾರೆ. ರೈತ ಸಂಘದ ಹೆಸರಿನಲ್ಲಿ ಬಂದು ಕೆಲ ವ್ಯಕ್ತಿಗಳು ಅಂಗಡಿಗೆ ಬಂದು ಮಾಲೀಕರು, ಸಿಬ್ಬಂದಿ ಹಾಗೂ ಗ್ರಾಹಕರೊಂದಿಗೆ ಅನುಚಿತವಾಗಿ ವರ್ತಿಸಿದ್ದು ಅಂಗಡಿಯ ಶಟರ್ಗಳನ್ನು ಬಲವಂತವಾಗಿ ಮುಚ್ಚಿ ಬೀಗ ಜಡಿದಿದ್ದಾರೆ ಅಂತ ಆರೋಪವನ್ನ ಮಾಡಿದ್ದಾರೆ. ಅಫಜಲ್ಪುರ ತಾಲೂಕಿನಲ್ಲಿ ನಡೆದ ಈ ಘಟನೆ ತೀವ್ರ ಸ್ವರೂಪಕ್ಕೆ ಪಡೆದುಕೊಂಡಿದೆ. ನಿನ್ನೆ ಹೋರಾಟ ಮಾಡಿದವರು ನಕಲಿ ರೈತ ಮುಖಂಡರು ಎಂದು ಆಕ್ರೋಶ ವ್ಯಕ್ತಪಡಿಸಲಾಗಿದೆ. ಕಾನೂನುಬದ್ಧವಾಗಿ ನಡೆಯುತ್ತಿದ್ದ ವ್ಯಾಪಾರಗಳ ಚಟುವಟಿಕೆಗಳಿಗೆ ತೀವ್ರ ಅಡಚಣೆ ಉಂಟಾಗಿದ್ದು ಗ್ರಾಹಕರು ಹಾಗೂ ಸಿಬ್ಬಂದಿಯಲ್ಲಿ ಆತಂಕ ವಾತಾವರಣ ನಿರ್ಮಾಣವಾಗಿದೆ ಎಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಅಲ್ಲದೆ ಕೇವಲ ಅನಗತ್ಯ ಹಣದ ಬೇಡಿಕೆ ಇಟ್ಟಿದ್ದು ತಮ್ಮ ವಿರುದ್ಧ ಜನರನ್ನು ಪ್ರಚೋದಿಸಿದೆ, ಹಲ್ಲೆ ಯತ್ನಿಸುವಂತೆ ಪ್ರೇರೇಪಿಸಿದ್ದಾರೆ ಎಂದು ಕಿರಣ್ ಗೋಳ್ಸಾರ್ ಅವರು ಆರೋಪಿಸಿದ್ದಾರೆ. ಯಾವುದೇ ಸಾಕ್ಷ್ಯಾಧಾರಗಳಿಲ್ಲದೆ ತಮ್ಮ ಸಂಸ್ಥೆ ವಿರುದ್ಧ ಸುಳ್ಳು ಆರೋಪಗಳನ್ನು ಮಾಡಲಾಗಿದೆ. ಮಾಧ್ಯಮಗಳಿಗೆ ಏಕಪಕ್ಷೀಯ ಹಾಗೂ ತಪ್ಪು ಮಾಹಿತಿ ನೀಡುವ ಮೂಲಕ ಸಂಸ್ಥೆಯ ಪ್ರತಿಷ್ಠಿತ ವಿಶ್ವಾಸಾರ್ಹತೆ ಧಕ್ಕೆ ತರಲಾಗಿದೆ ಎಂದು ತಿಳಿಸಿದ್ದಾರೆ. ಶ್ರೀ ಗೊಲ್ಲಾಳೇಶ್ವರ ಅಗ್ರೋ ಏಜೆನ್ಸಿ ಹಲವು ವರ್ಷಗಳಿಂದ ರೈತ ಸಮುದಾಯಕ್ಕೆ ಹಾಗೂ ಸಾರ್ವಜನಿಕರಿಗೆ ಕಾನೂನುಬದ್ಧವಾಗಿ ಸೇವೆ ಸಲ್ಲಿಸಿದ್ದು ಇಂತಹ ಘಟನೆಗಳಿಂದ ಆರ್ಥಿಕ ನಷ್ಟ, ಮಾನಸಿಕ ಕಿರುಕುಳ ಹಾಗೂ ಸಾಮಾಜಿಕವಾಗಿ ಅಪಕೀರ್ತಿ ಎದುರಿಸಬೇಕಾಗುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ದೂರಿನಲ್ಲಿ ವಿವರಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಘಟನೆ ಕುರಿತು ನಿಷ್ಪಕ್ಷಪಾತ ತನಿಖೆ ನಡೆಸಿ ಅಂಗಡಿ ಕಾರ್ಯಾಚರಣೆ ಅಡ್ಡಿಪಡಿಸಿರುವ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು. ಮಾಧ್ಯಮಗಳ ಮುಂದೆ ನೀಡಲಾದ ಸುಳ್ಳು ಹಾಗೂ ದಾರಿ ತಪ್ಪಿಸುವ ಹೇಳಿಕೆಗಳ ಬಗ್ಗೆ ಪರಿಶೀಲನೆ ನಡೆಸಬೇಕು. ಜೊತೆಗೆ ಸಂಸ್ಥೆ ಸಿಬ್ಬಂದಿ ಹಾಗೂ ಗ್ರಾಹಕರಿಗೆ ಅಗತ್ಯ ರಕ್ಷಣೆ ಒದಗಿಸಿ ಮುಂದಿನ ದಿನಗಳಲ್ಲಿ ಇಂತಹ ಬೆದರಿಕೆ ಬರುವಂಥ ಅಂಗಡಿಗಳ ಮುಚ್ಚುವಿಕೆ ಹಾಗೂ ಕಾನೂನುಬದ್ಧ ವ್ಯವಹಾರಗಳಿಗೆ ಅಡ್ಡಿಪಡಿಸುವಂಥ ಘಟನೆಗಳ ಮರುಕಳಿಸದಂತೆ ಕ್ರಮ ಕೈಗೊಳ್ಳಬೇಕೆಂದು ತಹಸೀಲ್ದಾರ್ ಕಿರಣ್ ಗೋಳ್ಸಾರ್ ಅವರು ಮನವಿ ಮಾಡಿದ್ದಾರೆ. ಅಫಜಲ್ಪುರದಲ್ಲಿ ಶಾಂತಿ, ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ. ಚಿನ್ನು ಹಿಂಚಗಿರಿ, RJ32 ಕನ್ನಡ ನ್ಯೂಸ್, ಅಫಜಲ್ಪುರ್. ಎಷ್ಟೋ ವರ್ಷದಿಂದ ನಮ್ಮ ಮುತ್ತಲಿಂದ ನಮ್ಮ ಪಪ್ಪನಿಂದ ಇಲ್ಲಿಂದ ನಾವು ಭೀ ರೈತ ಗಿರಿ ಮಾಡ್ಕೊತ ಬಂದೀವಿ. ವ್ಯವಸಾಯ ನಮ್ಮ ಮೂಲ, ಅನ್ನ ಕೊಡೋದು ನಾವು ಬೆಳೆಯೋದು ಎಲ್ಲ ರೈತರಿಂದ ಬಂದೀವಿ. ಆದರೆ ಇವತ್ತಿನ ದಿನದಾಗ ನಾವು ಏನೇ ತೊಂದ್ರೂ ಖಾತಾ ಗೊಬ್ಬರ ಏನೇ ಬೇಕಂದ್ರೂ ತೊಂತೀವಿ. ಅನ್ಯಾಯ ಮಾಡಿಲ್ಲ. ಯಾವುದೋ ಮಾಂತೆ ಜಮಾದಾರನ ಒಬ್ಬ ವ್ಯಕ್ತಿ, ಗೋಳೆ ಅನ್ನೋರ ವ್ಯಕ್ತಿ, ಅವ್ರು ಬಂದು ಏಕಾಏಕಿ ಒಂದೇ ದಿನದಾಗ ಶೆಟ್ರಿ ಎಳಿತಾರೆ. ಬಂದ್ ಮಾಡೋ ಹಕ್ಕು ಯಾರು ಕೊಟ್ಟರು? ಅವರಿಗೆ ಪರ್ಮಿಷನ್ ಬೇಕು ಬೇಡ? ಆಯ್ತಪ್ಪ, ನಾವು ಇಂಥ ಶಾಲೆ ಹೋಗ್ತೀವಿ, ಎಲ್ಲ ಅಂಗಡಿ ಬಂದ್ ಮಾಡ್ತೀವಿ. ತಹಸೀಲ್ದಾರ ಪರ್ಮಿಷನ್ ಕೊಡ್ತಾರ? ಕಣ್ರಿ, ಎಲ್ಲರೂ ನಾವು ಒಂದು ಶೆಟ್ರಿ ಹಾಕೊಂಡ್ಬಿಟ್ರಿ, ಎಲ್ಲ ಬಂದ್ ಆಗ್ಬಿಟ್ರಿ. ಪೂರ ಅಫಜಲ್ಪುರ ಬಂದ್ ಮಾಡಮು. ಏನ್ ಮಾಡಕ್ಕ ಅಂತೆ ಜಮಾದಾರ ಅನ್ಯಾಯ ಮಾಡ್ಯಾರ, ಮಾಡಬಾರ್ದು. ಮುಂದ ಇವತ್ತಿನ ಪರವಾಗಿ ಇವತ್ತಿನ ಡೇಟಿಗೆ ಅವ್ರು ಬಂದು ಕ್ಷಮೆ ಕೇಳ್ಬೇಕು. ಏನ್ ಅನ್ಯಾಯ ಮಾಡಿದಾರ? ಏನ್ರಿ ಶೆಟ್ರಿ ಎಳಿಬೇಕಾಕ ಯಾಕೆ ಬಂದ್ ಮಾಡ್ಬೇಕು? ನಮ್ಮ ಅಂಗಡಿಗಳು ಉದ್ದೇಶ ಏನೋ ಶೆಟ್ರಿ ಹೇಳಿಕ ಅಂಗಡಿ ಮಾಲಕ್ರು ಕೇಳಿ. ಒಂದ್ ನಿಮಿಷ, ಅಂಗಡಿ ಮಾಲಕಲ್ಲ, ನಾನು ಒಬ್ಬ ರೈತ. ನಿನ್ನಿನ ದಿವಸ ನಾನು ಅವ್ರ ಪಕ್ಕದ ಅಂಗಡಿ, ನಂದು ಒಂದು 20-25 ಎಕರೆ ಕಬ್ಬದ, ನಂದು 50 ಎಕರೆ ಜಮೀನದ. ನಿನ್ನಿನ ದಿವಸ ಬಂದು ಯಾರೋ ಒಬ್ಬರಿಗೆ ಒಬ್ಬ ವಯಸ್ಸಾದವನ ಮುದುಕ ಕೊಟ್ಟು ಕಳಿಸಿ ಖಾತಾ ತರಲಿಕ್ಕೆ ಕಳಿಸ್ತಾರೆ. ಆ ಹುಡುಗ ಯಾರು ದುಕಾನ ಏನು ಇದು ಮಾಡ್ತಾರೆ, ನೆಡ್ಸ್ಕೊಂಡು ಹೋಗ್ತಾರ, ಆ ಹುಡುಗ ಮೀಟಿಂಗ್ದಾಗ ಹೋಗ್ಯಾರ, ಕೃಷಿ ಇಲಾಖೆದ ಮೀಟಿಂಗ್. ಅವ್ರ ತಂದೆಯವ್ರಿದ್ರು. ಅವ್ರ ತಂದೆಗೆ ಬಿಲ್ ಹಾಕ್ಲಿಕ್ಕೆ ಬರಲ್ಲ. ನನ್ನ ಮಗ ಇಲ್ಲಪ್ಪ, ನನಗೆ FID ನಂಬರ್ ನನಗೆ ಏನೋ ಆಪ್ರೇಟ್ ಮಾಡ್ಲಿಕ್ಕೆ ಬರಲ್ಲ, ಅದಕ್ಕೇನಪ್ಪ ಅಂತಂದ್ರೆ ನಮ್ಮ ಹುಡುಗ ಬಂದಪ್ಪ ಒಯ್ಯಪ್ಪ ಖಾತಾ ಅಂದಾರ. ಅಂದ್ರಪ್ಲೆ ಹಂಗೆ ಅಂಗಡಿಯಾಗ ಯಾಕೆ ಕೂತಿದ್ವಿ? ಶೆಟ್ರ ಹೇಳ್ತಾನೆ. ಶೆಟ್ರ ಹೇಳಿದ್ಮ್ಯಾಗ ನಾ ಒಂದು ಯಾಕೆ ಮಂದಿ ಇರ್ಲಿಕ್ಕೆ ನಮ್ಮ ಪಕ್ಕದ ಅಂಗಡಿಯಾಗಿದ್ದ ನಾ ಬಂದಾಗ ಒಂದು ಕಿಲಿ ತಗೊಂಡ್ರು. ಅಲ್ಲೇ ಮಗ್ಲ ರೊಕ್ಕ ಕೊಟ್ಟು ಒಂದು ಕಿಲಿ ತಗೊಂಡು ಅದು ಕಿಲಿ ಹಾಕ್ಲಿಕತ್ತಾರೆ. ಯಾರಪ್ಪ ಯಾರ್ದು ಅಂಗಡಿ ಇಲ್ಲ? ಅವ್ರಂತಾರ ರೈತರಿಗೆ ಗೊಬ್ಬರ ಇದ್ರೂ ಕೊಡ್ತಾ ಇಲ್ಲ. ಒಂದ್ ನಿಮಿಷ, ನನ್ನ ಬಲ್ಲಿ ನಿನ್ನೆ ಯಾವ ತಾರೀಕು ರೀ? 4. ನನ್ನ ಬಲ್ಲಿ ಎಷ್ಟೇ ತಾರೀಕು ಅದ? ಇದು ಡೇಟ್ ನೋಡ್ರಿ. ಬಿಲ್ಲ 3ನೇ ತಾರೀಕು ಬಿಲ್. ಕೊಟ್ರೆ ಜಿಲ್ಲೆ ಆಗಿರ್ತಕ್ಕಂಥ ರೈತ ವಿರೋಧಿ ಅಂತೇಳಿ ಮಾಲಕರ ಮೇಲೆ ಅಪೋಹ ಕೊಟ್ಟು ಒಂದು ಥರ ಜಾಸ್ತಿ ಶೆಟ್ರು ಹೇಳೋದು, ಒಂದು ಥರ ಸ್ಟ್ರಾಂಗ್ಲಿ ವಾರ್ನಿಂಗ್ ಮಾಡೋದು, ನೀವೆಲ್ಲ ಮಾಧ್ಯಮದಾಗ ಎಲ್ಲ ನೋಡಿದ್ವಿ.
ಗೊಲ್ಲಾಪುರ ಆಗೋ ಮಾಲಕರು ಹೆಂಗಿದಾರೆ ಈಗೆಲ್ಲ ಯುವಕರಿಗೆಲ್ಲ ಗೊತ್ತು. ಈ ಬಿಜಾಪುರ ಜಿಲ್ಲಾ ಹಿಡ್ಕೊಂಡು ಕೆಲವರು ಒಂದು 5-8 ತಾಲೂಕುಗಳು ಬಂದು ದಿನ ಖಾತ ಆಗೋದು ದಿನನಿತ್ಯ ನಾವು ಅಲ್ಲಿ ಜಾಸ್ತಿ ನಮಗೂ ಬೇಟೆಗಳವ ಯಾವ ರೀತಿ ಅವರು ಇದು ಸ್ಪಂದನೆ ಮಾಡ್ತಾರಪ್ಪ ಅವರ ಜನರಿಗೆ ಬೀಜ ಬರೋ ಒಂದು ವೇಳೆ ನಾಟಿಲ್ಲ ಅಂದ್ರೆ ಮತ್ತೊಂದು ಕೊಡ್ತೀವಿ ಮತ್ತೊಂದು ಕೊಂಡೋರಿ ಇಲ್ಲ ರೊಕ್ಕ ಕೊಂಡೋರಿ ಎಲ್ಲ ಅವ್ರಿಗೆ ರೈತರಿಗೆ ಇವ್ರ ಸ್ಪಂದನೆ ಪ್ರಕಾರ ರೈತರು ನಮ್ಗೆ ಇದು ಬೇಕಾಗಬೇಕಂತ ಅವ್ರು ಬರ್ತಿರ್ತಾರೆ ಬಂದ್ಬೇಕಾ ಇವು ಅವು ಹಾಗಾಗಿ ಇದು ಆಗಲಿ ಅಂತಾರೆ ಅವ್ರು ಇದು ಮಾಡ್ಕೊಳಕ್ಕೆ ಬರ್ತಾರೆ ಇನ್ನೂ ಬರ್ತಾನೆ ನಮ್ಮ ಊರಾಗ ಇಂಥ ಗಲಭೆ ಯಾವನೂ ಆಗಿಲ್ಲ ಇನ್ನೂ ಬರ್ತಾರೆ ನೀವೆಲ್ಲ ಪತ್ರಿಕೆ ಮಾಧ್ಯಮ ಎಲ್ಲ ನೋಡಿದ್ವಿ ಯಾರು ನಮ್ಮ ಊರಾಗಿ ಗುಂಡಗಿರಿ ಮಾಡೋದು ನಮ್ಮ ಊರ ನೋಡಿ ಯಾರು ಹಳ್ಳಿನೋರು ಬಂದೇ ಮಾಡ್ತಿರ್ತಾರೆ ಮಾಡೋದು ಸರಿಯಲ್ಲ ಈಗ ನೋಡ್ರಿ ಅವ್ರು ಒಂದು ಇದು ಹಾಕೋದು ಶಾಲೆ ಹಾಕೋದು ಇದು ಮಾಡ್ಕೊಂಡು ಅದು ಗುಂಡಗಿರಿ ಮಾಡ್ತಾರೆ ಇದು ರೈತರಿಗೆ ಕಪ್ಪು ಚುಕ್ಕಿ ಅದು ರೈತರಿಗೆ ತಪ್ಪು ಯೂರಿಯಾ ರೈತರು ಹಾಕುತ್ತೆ ಕಪ್ಪು ಚುಕ್ಕಿ ಮಾಲಕವ್ರು ಆ ಥರ ಮಾಡ್ತಿರ್ತಾರೆ ಅವ್ರು ರೈತರು ಪಕ್ಕ ರೈತರಲ್ಲ ಏನೇನು ಮಾಡ್ಬೇಕಂದ್ರೆ ಅವರು ಕರೆಕ್ಟಾಗಿ ಹಿಡಿದು ಮಾಡಿ ಈಗ ADF ಸರ್ಗೆ ಅರ್ಜಿ ಕೊಡ್ರಿ ತಹಸೀಲ್ದಾರ್ಗೆ ಬಂದು ಕೊಡ್ರಿ ಈಗ ನಮ್ಮ ಊರಾಗ ರೈತ ಸಂಘದ ಜನರ ಅವ್ರಿಗೂ ಕಳ್ಸಿದ್ರಿ ಈಗ ಮಾಡಕತ್ತೇಳಿ ಈಗ ಆಗರೋ ಅಧ್ಯಕ್ಷ ಉಪಾಧ್ಯಕ್ಷ ಅಲ್ಲ ಅವ್ರಿಗೇನು ಹೇಳ್ರಿ ಈಗ ಮಾಡಕತ್ತೀವಿ ಯಾರಿಗೂ ಏನು ಹೇಳೋದಿಲ್ರಿ ಒಮ್ಮಿದಂದ್ರೆ 3-4 ಮಂದಿ ಕರ್ಕೋದಕ್ಕೆ ಪಾಪ ಅವರು ಅಪ್ಪವರು ವಯಸ್ಸವರು ಎಕನಾಮಿಕ್ ಮಕ್ಕಳು ಶೆಟ್ರ್ ಹೇಳೋದು ಬಂದ್ ಮಾಡ್ತೀವಿ ಬಂದ್ ಮಾಡ್ತೀವಿ ಯಾರಿ ಈಗೆಲ್ಲ ಬಂದ್ ಮಾಡ್ತೀವಿ ಯಾರಿ ಅದಕ್ಕೆ ನಾವು ನೋಡಿ ನಾವು ನಮ್ಮ ಊರಾಗಿಂದ ಒಮ್ಮೆ ಆಗಿಲ್ಲ ನಾನು ಪುರಸಭೆ ಮಾಜಿ ಅಧ್ಯಕ್ಷ ಉಪಾಧ್ಯಕ್ಷೆ ಮೆಂಬರ್ಸ್ ನಾನು ಕೆಲಸ ಮಾಡ್ತೀನಿ ನಾವು ಒಳ್ಳೆಯದು ಮಾನ್ಯತೆ ಕೊಡ್ತೀನಿ ಸುಮತ್ನಲ್ಲೂ ನಾವು ಮಾನ್ಯತೆ ತೋರ್ಸೋಗ್ತೀವಿ ಅವ್ರು ಸಣ್ಣ ಮೂಲಕ ಎಜುಕೇಶನ್ ಭಾಳ ನಮ್ಮ ಖುಷಿ ಒಂದು ತಪ್ಪು ಮಾಡಿದ್ರೆ ಪ್ರೂಫ್ ಮಾಡಿ ತೋರಿಸ್ತೀವಿ ಏನೂ ಇಲ್ಲ ಸುಮ್ಮನೆ ಈ ಥರ ಮಾಡೋದು ಸರಿ ಅನ್ಸಂಗಿಲ್ಲ ಎಲ್ಲರೂ ನಮ್ಮನ್ನು ನೋಡಿ ಕರ್ನಾಟಕ ರಕ್ಷಣೆ ವೇದಿಕೆಯವರು ಬಂದಿರು ಎಲ್ಲ ವೇದಿಕೆ ಬರ್ತಾರೆ ಪಾಪ ಇನ್ನೂ ಬರ್ತಾರೆ ಈ ಥರ ಯಾರೂ ಮಾಡಿಲ್ಲ ಶಿವನಂದ ನಾಟಕರವ್ರು ಹೆಂಗಿನ ಹೋರಾಟ ಮಾಡ್ತಾರೆ ಎಲ್ಲರೂ ಸಂಘ ಮಣ್ಣವರು ಸ್ಟ್ರೈಕ್ ಕೂತ್ರೆ ಇಡೀ ಊರ್ಯಾವ್ರಿಗೆ ಸಪೋರ್ಟ್ ಮಾಡಿದ್ವಿ ಆ ಥರ ಇರಬೇಕು ಮತ್ತು ರೈತರ ಅಧ್ಯಕ್ಷ ಏನಪ್ಪ ಅಂದ್ರೆ ಈ ಥರ ಮಾಡೋ ರೈತರ ಅಧ್ಯಕ್ಷ ಆಗಿರ್ಬೇಕು ಅವ್ರಿಗೆ ರೈತರ ಅಧ್ಯಕ್ಷದ ಮೇಲೆ ಜಿಲ್ಲಾ ಅಧ್ಯಕ್ಷ ತೆಗಿಬೇಕು ಅವ್ರಿಗೆ ವಜಾ ಮಾಡಬೇಕು ಅವ್ರಿಗೆ ಪನಿಷ್ಮೆಂಟ್ ಆಗಬೇಕು ಇನ್ನು ಮುಂದೆ ಗೊಲ್ಲಾಳಿಸೋರು ಆಗೋಕ್ಕೆ ಏನ್ರಿ ಏನ್ರಿ ದಬ್ಬಾಳಿಕೆ ಮಾಡೋದಾಗಲ್ರಿ ಏನ್ರಿ ಗುಂಡಗಿರಿ ಮಾಡೋದಾಗ ಬಂದ್ರಪ್ಪ ಅಂದ್ರೆ ನಾವು ಊರಿನ ಜನರು ಸುಮ್ ಕೂಡಂಗಿಲ್ಲ ಮಾಡಿದ್ರಪ್ಪ ನಾವೀಗ ಹೇಳ್ಬಿಟ್ಟು ಬೇಕಾಟ್ ಮಾಡಿ ಮುಚ್ಚಿದ್ವಿ ತಪ್ಪು ಮಾಡಿದ್ರೆ ಅವ್ರು ಪ್ರೂಫ್ ಸಿಗ್ತಲ್ಲ ಮುಚ್ಚಿದ್ರೆ ನಾವು ಮನೆಗೆ ಕೊಡ್ತೀವಿ ತಹಸೀಲ್ದಾರ್ ಸಾಹೇಬ್ ಬಂದು ಮನೆಗೆ ಕೊಡ್ತೀವಿ ಈ ಥರ ಮಾಡೋದಲ್ಲ ಎಲ್ಲರನ್ನ ಮೊರೆಯಲ್ಲಿ ನೋಡಿದೆ ಅಲ್ಲ ಎಲ್ಲ ನೋಡ್ರಿ ಇನ್ನೇನು ಬಟ್ಟೆ ದುಕಾನ್ದಾರಾಗಲಿ ಕಿರಾಣಿ ದುಕಾನ್ದಾರಾಗಲಿ ಅಗಡೋದವರಾಗಲಿ ಎಲ್ಲರೂ ಒಳ್ಳೆಯವರ ಏನು ಸರ್ ಎಲ್ಲರೂ ಒಳ್ಳೆಯವರು ಅದರ ಈ ಥರ ಒಮ್ಮೆ ಆಗಿಲ್ಲ ಇದು ಫಸ್ಟ್ ಆಗ್ಯದ ನೋಡಿ ಈ ಥರ ಆಗ್ಬಾರ್ದು ಅಂತಂದ್ರೆ ನಾವು ಮಾನ್ಯ ತಹಸೀಲ್ದಾರ್ ಸಾಹೇಬರಿಗೆ ನಾವು ಮನವಿ ಮಾಡ್ತೀವಿ ಇನ್ನು ಮುಂದೆ ನಮ್ಮ ತಂಡಕ್ಕೆ ಬಲ್ಲಾರ್ದಾಗ ನಾವು ಬೇರೆ ಸಾಹೇಬರಿಗೆ ನಾವು ಅವ್ರಿಗೊಂದು ಮನವಿ ಕೊಡ್ತೀವಿ ನಮ್ಮ ಪತ್ರಿಕೆ ಮಾಧ್ಯಮದವ್ರಿಗೆ ವಿನಂತಿಪೂರ್ವಕವಾಗಿ ಕೇಳಿಕೊಡ್ತೀನಿ ಈ ಥರ ಮಾಡ್ಬಾರ್ದು ತಮ್ಮ ಸಪೋರ್ಟ್ನು ಒಳ್ಳೆಯದನ್ನು ಕೇಳಿ ಅಂತ ಹೇಳಿ ನಾನು ಎರಡು ಮಾತು ನೋಡ್ತೀನಿ ಜೈ ಹಿಂದ್. ಈಗಾಗಲೇ ಒಂದು ಸಭೆ ಆಗಿದ್ದು ಆಗಲ್ಲ ಇಂಥ ಒಂದು ಘಟನೆ ಅದೊಂದು ಸರ ಅವ್ರೇನು ಏನು ಮಾಡ್ಯಾರ ಏನು ಆಗಲಿ ಅವರು ವಿಡಿಯೋ ಕ್ಲಿಪ್ ನೋಡ್ರಿ ಅವ್ರು ಯಾವ ಥರ ಲ್ಯಾಂಗ್ವೇಜ್ ಯೂಸ್ ಮಾಡ್ಯಾರ ನೋಡ್ರಿ ನಾವೆಲ್ಲ ಮರ್ಯಾದಿಸ್ತಿರ್ತೀವಿ ನಾವು ಅಲ್ಲಿ ಬಿಡ್ಸಲಿಕ್ಕೆ ಹೋಗಿದ್ದೇವೆ ಅವ್ರು ಏನು ಹೇಳ್ತಾರೆ ಸರ ಗುಂಡಾಗಳು ಬಂದಿರ್ತಾರೆ ನಾವು ಅವ್ರಿಗೆ ಕೇಳಿದೆವು ಇಷ್ಟು ಎಲ್ಲರೂ ಬಂದಿದ್ದೆವು ಇದ್ರಾಗ ಯಾರು ಗುಂಡಾರ ತೋರಿಸಿ ಅದಕ್ಕೆ ಅವ್ರ ಮೇಲೆ ಉತ್ತರ ಇಲ್ಲ ಸರ್ ಅದಕ್ಕೆ ನೀವು ಮುಂದಿನ ದಿನಮಾನಗಳೇ ಅವ್ರ ಚಟುವಟಿಕೆ ಮೇಲೆ ಸ್ವಲ್ಪ ನೀವು ಸ್ವಲ್ಪ ನಿಗಾ ಇಲ್ಲ ಅಷ್ಟೇ ರೈತ ಪರವಾಗಿನೇ ಕೆಲಸ ಮಾಡ್ತಾ ಇದ್ದೀವಿ ಆಗಲಿ ನಾವಾಗಲಿ ಸಂಘಟನೆಯವರಾಗಲಿ ರೈತ ಕಾಳಜಿ ಇಟ್ಕೊಂಡು ನಾವೆಲ್ಲ ಕೆಲಸ ಮಾಡೋಣ ನಾವು ರೈತರ ಘಟನೆಗಳನ್ನು ನಾವು ಹೇಳೋದನ್ನು ಕೂಡ ಪ್ರೋತ್ಸಾಹ ಮಾಡೋದಲ್ಲ ಮುಂದಾಗದಂತೆ ನಾವೆಲ್ಲ ತಿಳುವಳಿಕೆಯನ್ನು ಹೇಳೋಣ ಸಂಬಂಧ ಈಗಾಗಲೇ ಹಿಡಿಯೋರಿಗೆ ಹೇಳಿದ್ದೀವಿ ಸೊ ಅದನ್ನ ನೋಡ್ಕೊಂಡು ನಾವು ಕೂಡ ಮಕ್ಕಳ ಬಗ್ಗೆ ಇದನ್ನು ಪರಿಗಣಿಸ್ತೀವಿ ಸೂಕ್ಷ್ಮ ಹೇಳಿದ್ವಿ ಥ್ಯಾಂಕ್ ಯು